ಉದಯ ಟಿ ವಿಯಲ್ಲಿ ಕೆಲವರು ಸಿನಿಮಾ 100 ಡೇಸ್ ಫಂಕ್ಷನ್ಸು ಅವು ಇವು ನಡೆಯೋದಲ್ವಾ, ಅವಾಗೆಲ್ಲ ನಟರು ನಟಿಯರು ಅಲ್ಲಿ ನೋಡ್ತಿದ್ದೆ. ಕೆಲವು ನಾನು ನೇರವಾಗಿ ನಾನು ಇನ್ನೂ ಯಾರಿಗೂ ಅಷ್ಟು ಪರಿಚಯ ಎಲ್ಲ ನೋಡ್ತಿರ್ಲಿಲ್ಲ, ನಾನು ನೋಡಿರಲಿಲ್ಲ. ಆಗ ನನಗೆ ರಘುವೀರ್ ಸರ್ ಹೇಳೋದು, ಸರ್ ಈ ಥರ ಫಂಕ್ಷನ್ಸ್ಗೆಲ್ಲ ಇನ್ವಿಟೇಷನ್ ಬಂದಿದ್ದಲ್ಲ ಸರ್, ಬನ್ನಿ ಸರ್ ಹೋಗೋಣ ಅನ್ನೋದು. ಬೇಡ ಇರಪ್ಪ ಅನ್ನೋರು. ಆಮೇಲೆ ಒಂದು ಸರಿ ವಸಂತ ನಗರದಲ್ಲಿ ಉದಯ ಟಿ ವಿ ಆಫೀಸ್ ಇತ್ತು, ವಸಂತ ನಗರದಲ್ಲಿ, ಅಂಬೇಡ್ಕರ್ ಭವನ್ ಬ್ಯಾಕ್ ಸೈಡ್. ಇವಾಗ ಆ ಜಾಗದಲ್ಲಿ ರಾಜ್ ಟಿ ವಿ ಏನೋ ಆಗಿದೆ, ರಾಜ್ ಚಾನಲ್ ಅಲ್ಲಿ ಇತ್ತು ಮಾಡಿ ಮೇಲ್ಗಡೆ. ಅಲ್ಲಿ ಉದಯ ಟಿ ವಿಯಿಂದ ಕರೆಯೋರು, ಸರ್ ಸಂದರ್ಶನ ತೊಗೋಬೇಕು ಬನ್ನಿ ಸರ್ ಅಂತ. ಇವರು ಆ ಥರ ಎಲ್ಲೂ ಹೋಗ್ತಾನೆ ಇರಲಿಲ್ಲ, ಈ ಸಂದರ್ಶನಕ್ಕೆ ಹೋಗ್ತಾ ಇರಲಿಲ್ಲ, ಸಿನಿಮಾ ಫಂಕ್ಷನ್ಗಳು ಅಟೆಂಡ್ ಮಾಡ್ತಾ ಇರಲಿಲ್ಲ. ಆಮೇಲೆ ಯಾವುದೇ ಒಂದು ಅವಾಗ ಸೋಷಿಯಲ್ ಮೀಡಿಯಾ ಇಲ್ಲ, ಬಟ್ಟು ಸಿನಿಮಾಗೆ ಸಂಬಂಧಪಟ್ಟಿರೋ ಜಾಗಕ್ಕೆ, ಮಾಧ್ಯಮ ಇರುವಂಥ ಜಾಗಕ್ಕೆ ಅತಿ ಹೆಚ್ಚಾಗಿ ಅವರೆಲ್ಲೂ ಹೋಗೋಕ್ಕೆ ಇಷ್ಟಪಡ್ತಾರೆ. ಏನು ಕಾರಣಕ್ಕೆ ರಘುವೀರ್ ಸರ್ ಹತ್ರ ಅವಾಯ್ಡ್ ಮಾಡ್ತಾ ಇದ್ದಿದ್ದು ಅಂತ ಅದು ನನಗೆ ಗೊತ್ತಿಲ್ಲ. ಬಟ್ ಕೆಲವರು ಯಾರಾದರೂ ಕ್ವಶನ್ಸ್ ಕೇಳ್ಬೋದಂತನಾ ಅಥವಾ ಏನಾದರೂ ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಇದ್ರಲ್ವಾ, ಇದರಲ್ಲಿ ಅವರು ಏನಾದರೂ ಪ್ರಶ್ನೆಗಳು ಮಾಡ್ತಾರೆ, ಕ್ರಾಸ್ ಕ್ವಶನ್ಸ್ ಕೇಳ್ತಾರೆ ಅನ್ನೋ ಥರ. ಅವ್ರಿಗೆ ಏನಂದರೆ ಫ್ಯಾಮಿಲಿಯಿಂದ ದೂರ ಇದ್ದೀನಿ ಅಂತ ಅವ್ರಿಗೆ ಅದನ್ನು ಹೇಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ನಾನು ಚೆನ್ನಾಗೇ ಇದ್ದೀನಿ, ಅಪ್ಪ ಅಮ್ಮನ ಜೊತೆಲಿ ಚೆನ್ನಾಗಿದ್ದೀನಿ. ಅಮ್ಮ ಇರಲಿಲ್ಲ ಅವ್ರಿಗೆ, ಆವಾಗ ಅಮ್ಮ ಹೋಗಿದ್ದರು. ಅಪ್ಪ ಜೊತೆಲಿದ್ದೀನಿ, ಎಲ್ಲ ಅಣ್ಣ ತಮ್ಮರು ಎಲ್ಲರ ಜೊತೆಲಿ ಚೆನ್ನಾಗಿದ್ದೀನಿ. ಸುಮ್ಮನೆ ನಮ್ಮ ಫ್ಯಾಮಿಲಿ ವಿಷಯ ನಾನು ಯಾಕೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರೆ ಹೇಳಬೇಕು ಅನ್ನೋದು ಅದು ಅವ್ರಿಗೆ ಅದು ಮನಸ್ಸಲ್ಲಿತ್ತು. ಹಾಗಾಗಿ ಅವ್ರು ಯಾರಿಗೂ ಅತಿ ಹೆಚ್ಚಾಗಿ ಕೆಲವರು ಇವರು ಹಿರಿಯ ಪತ್ರಕರ್ತರು ಗಣೇಶ್ ಕಾಸರಗೋಡು ಅಣ್ಣ ಅವರು, ಇಡೀ ರಘುವೀರ್ ಸರ್ ಅವ್ರದ್ದು ಜೀವನ ಚರಿತ್ರೆ ಏನಾದರೂ ಒಬ್ಬರು ಪತ್ರಕರ್ತರು ಯಾರಾದರೂ ಗೊತ್ತಿದೆ ಅಂದರೆ ಅವ್ರು ಒಬ್ಬರಿಗೆ ಮಾತ್ರ. ಯಾಕಂದ್ರೆ ಅವ್ರದ್ದು ಪ್ರತಿಯೊಂದು ಆರ್ಟಿಕಲ್ಸು ಅಷ್ಟು ಪ್ರೀತಿಯಿಂದ ಅಷ್ಟು ವಿಶ್ವಾಸದಿಂದ ಅವ್ರು ಒಬ್ಬರೇ ಬರೆದಿರೋದು. ಎಲ್ಲ ಪತ್ರಿಕೆದವ್ರು ಬರೋರು ಸುಮ್ಮನೆ ಎಲ್ಲ ಒಂದು ಕಾಲಮಲ್ಲಿ ಹಾಕೋರು ಇದು ಮಾಡೋರು. ಬಟ್ ಪರ್ಸ್ನಲಾಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ತುಂಬ ಸಮಯ ಕಳೆದು ಎಲ್ಲ ವಿಷಯಗಳು ಏನು ಮಾಡ್ತಿದ್ಯಾ, ನೆಕ್ಸ್ಟ್ ಏನು ಮಾಡ್ತಿದ್ಯಾ, ನಿನ್ನ ಮಗು ಹೇಗಿದೆ, ಹೆಂಡತಿ ಹೇಗಿದ್ದಾಳೆ, ಎಲ್ಲಿ ಮೈಸೂರು ಇದು ಚೆನ್ನೈಯಿಂದ ಬರ್ತಿದ್ದಾರಾ, ಹೆಂಗಿದ್ದೀರಾ, ನೀವು ಹೆಂಗೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀಯಾ, ಎಲ್ಲ ಪ್ರತಿಯೊಂದು ಒಂಥರ ಏನು ಹೇಳ್ತೀವಿ, ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು ಗಣೇಶ್ ಕಾಸರಗೋಡು ಸರ್. ಅವ್ರು ತುಂಬ ಹೈಯೆಸ್ಟ್, ಯಾರಾದರೂ ಜರ್ನಲಿಸ್ಟ್ ಅಂತಿದ್ರೆ ಹೈಯೆಸ್ಟ್ ಆರ್ಟಿಕಲ್ ಮಾಡಿರೋಂಥ ಮಹಾನ್ ವ್ಯಕ್ತಿ ಅಂದರೆ ಅವರೊಬ್ಬರೇ, ಗಣೇಶ್ ಕಾಸರಗೋಡು ಸರ್. ಅವ್ರು ಮಾಡಿದಷ್ಟು ರಘುವೀರ್ ಸರ್ ಬಗ್ಗೆ, ಅವರ ಹೆಂಡತಿ ಸಿಂಧು ಅಕ್ಕನ ಬಗ್ಗೆ ಬೇರೆ ಯಾವ ಪತ್ರಿಕೆದವರು ಮಾಡಿಲ್ಲ. ಅದು ಬಿಟ್ಟರೆ ಮಾಮೂಲಿ ಇವರು ಟಿ ವಿ ಇಂಟರ್ವ್ಯೂಗೆಲ್ಲ ಹೋಗ್ತಾ ಇರಲಿಲ್ಲ. ಮತ್ತು ಮೇನ್ ಸಿನಿಮಾ ಫಂಕ್ಷನ್ಸ್ಗಳು ಎಲ್ಲನೂ ಅವಾಯ್ಡ್ ಮಾಡೋರು. ಆದರೆ ಬೇರೆ ಯಾರಾದರೂ ಅಭಿಮಾನಿಗಳಾಗಿರ್ಬೋದು, ಅವ್ರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾರಾದರೂ ಮದುವೆ ಫಂಕ್ಷನು ಅಲ್ಲಿ ಇಲ್ಲ ಅಂತ ಕರೆದ್ರೆ ಹೋಗೋರು. ಈ ಕನ್ನಡ ರಾಜ್ಯೋತ್ಸವ ಅದಕ್ಕೆಲ್ಲ ಕರೆದ್ರೆ ಹೋಗೋರು. ಸ್ವಂತ ಇವ್ರ ದುಡ್ಡೇ ಖರ್ಚು ಮಾಡ್ಕೊಂಡು ಹೋಗೋರು. ಇವ್ರ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಸರ್ ಅವರೆಲ್ಲ ಬಂದವರಲ್ಲ ಸರ್ ಇನ್ವೈಟ್ ಮಾಡೋಕ್ಕೆ, ಅವ್ರ ಹತ್ರ ಏನಾದರೂ ಕೇಳಿ ಸರ್ ಪೆಟ್ರೋಲ್ ಅವು ಅಂದರೆ, ಬೇಡಪ್ಪ ಪ್ರೀತಿಯಿಂದ ಬಂದು ಕರೆದಿದ್ದಾರೆ ಅಂದಾಗ ನಾವು ಪ್ರೀತಿಯಿಂದನೇ ಹೋಗಬೇಕು. ಅವ್ರ ಹತ್ರ ಎಲ್ಲ ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡೋದೆಲ್ಲ ಚೆನ್ನಾಗಿರಲ್ಲ, ನನ್ನ ಹೆಸರು ಹಾಳಾಗುತ್ತೆ, ಅದು ತಪ್ಪಾಗಿ ಮಾತಾಡ್ಕೊತಾರೆ ಅಂತ ಹೇಳೋರು. ಅಂಥ ವ್ಯಕ್ತಿ. ನಾವು ಸಾಲ ಮಾಡ್ಕೊಂಡಾದರೂ ಕಾರಿಗೆ ಪೆಟ್ರೋಲ್ ಹಾಕ್ಕೊಂಡು ಹೋಗಿದ್ದಾರೆ. ಬಟ್ ಆದರೆ ಅವರು ಬಯಸ್ತಿದ್ದೇನೆಂದರೆ, ಅವ್ರು ಎಷ್ಟೇ ದೂರ ಹೋದ್ರು ಫಂಕ್ಷನ್ ಹೋದ್ರೂ ಅಲ್ಲಿ ಒಂದು ಪ್ಯಾಕ್ ಸಿಗರೇಟು, ಒಂದು ಹಾಫ್ ಬಾಟ್ಲು ಎಣ್ಣೆಗೆ ಇಷ್ಟಪಡೋರು ಬಿಟ್ಟರೆ ಎಲ್ಲರಿಗೂ ಯಾವ ಫಂಕ್ಷನಲ್ಲಾಗಲಿ ಎಲ್ಲೇ ಆಗಲಿ ಅವ್ರು ₹1 ಪೆಟ್ರೋಲ್ಗೂ ದುಡ್ಡು ತೊಗೊತಾ ಇರಲಿಲ್ಲ. ಅವ್ರಿಗೆ ಎಷ್ಟೇ ಬಡತನ ಇದ್ರೂ ಕೂಡ ಹೇಳ್ಕೊತಾ ಇರಲಿಲ್ಲ. ಅವ್ರು ಅಷ್ಟು ಕೆಲವರೆಲ್ಲ ಊರ ಹಬ್ಬಕ್ಕೆಲ್ಲ ಕರೆಯೋರು. ಕೆಲವು ಟೈಮಲ್ಲಿ ಎಲ್ಲ ಗಣೇಶ ಕುಂಡಿಸಿ ಗಣೇಶ ಆರ್ಕೆಸ್ಟ್ರಾ, ಆವಾಗೆಲ್ಲ ಇವರು ಮದನ್ ಮಲ್ಲು ಸರ್ ಅವ್ರದ್ದೇ ಆರ್ಕೆಸ್ಟ್ರಾ ಇರೋದು. ನಾವೆಲ್ಲೇ ಹೋದ್ರೂ ಮದನ್ ಮಲ್ಲು ಸರ್ದು ಆರ್ಕೆಸ್ಟ್ರಾ ಇರೋದು. ಅದು ಫೇಮಸ್ ಆರ್ಕೆಸ್ಟ್ರಾ ಬೆಂಗಳೂರಲ್ಲಿ, ಮದನ್ ಮಲ್ಲು ಸರ್ದು ಆರ್ಕೆಸ್ಟ್ರಾ ಎಲ್ಲಿರುತ್ತೆ ನಾವು ಅಲ್ಲೆಲ್ಲ ನಮ್ಮ ರಘುವೀರ್ ಸರ್ ಗೆಸ್ಟಾಗಿ ಹೋಗಿರೋರು. ಅದು ತುಂಬ ಚೆನ್ನಾಗಿತ್ತು. ಅವಾಗ ಅವರು ಆಂಧ್ರ ಹೆಂಡತಿ ಅಂತ ಸಿನಿಮಾ ಎಲ್ಲ ಮಾಡ್ತಿದ್ರು ಮದನ್ ಮಲ್ಲು ಸರ್. ಅದರಲ್ಲಿ ರಮ್ಯಕೃಷ್ಣ ಮೇಡಮು ಅವರೆಲ್ಲ ಹೀರೋಯಿನ್ ಆಗಿದ್ದರು. ಸೊ ಈ ಥರ. ಆಮೇಲೆ ಈ ಆನೆಕಲ್ ಹತ್ರ ಫಂಕ್ಷನ್ಗೆ ಹೋಗೋರು, ಎಲ್ಲಿ ಸುಮಾರು ಕಡೆ ಅವ್ರು ಎಲ್ಲೇ ಹೋದ್ರೂ ಯಾರ ಹತ್ರನೂ ₹1 ದುಡ್ಡು ತೊಗೊತಾ ಇರಲಿಲ್ಲ. ಇವ್ರ ಹತ್ರ ದುಡ್ಡಿಲ್ಲಾದ್ರೂ ಸಾಲ ಮಾಡಿ ಆದರೂ ಇವ್ರು ಹೋಗಿ ಆ ಫಂಕ್ಷನ್ನ ಅಟೆಂಡ್ ಆಗಿ ಅಲ್ಲೆಲ್ಲರಿಗೂ ಗೌರವದಿಂದ ಇದ್ದು ಬರೋರು. ಬಹುಶಃ ಈ ಕಾರ್ಯಕ್ರಮ ಮುಖಾಂತರ ನಾನು ಇವಾಗ ಇವೆಲ್ಲ ಮಾಡೋದು ಎಲ್ಲ ನೋಡಿ ಯಾರಾದರೂ ಆಗಿನ ಕಾಲದಲ್ಲಿ ಎಲ್ಲ ರೀಲಲ್ಲಿ ಫೋಟೋಗಳು ತೆಗೆದಿರ್ತಾರೆ. ಆ ಫೋಟೋಸ್ಗಳು ಯಾರಾದರೂ ಅದನ್ನು ಈಗಿನ ಪ್ರಿಂಟಿಗೆ ಏನಾದರೂ ಎತ್ಕೊಂಡು ಅಥವಾ ಫೋಟೋ ಹೊಡೆದು ಅದೆಲ್ಲದರೂ ಡಿಜಿಟಲ್ ಇದರಲ್ಲಿ ಹಾಕಿದ್ರೆ ಫೋಟೋಗಳು ಸಿಗ್ಬೋದು. ಬಟ್ ಇಲ್ಲರಿಗೂ ನನ್ನ ಗಮನಕ್ಕೆ ಯಾರೂ ಮಾಡಿಲ್ಲ. ಬಟ್ ರಘುವೀರ್ ಸರ್ ಬಂದು ಸಿನಿಮಾ ರಂಗದವ್ರ ಜೊತೆ ಜಾಸ್ತಿ ಸೇರ್ತಾ ಇರಲಿಲ್ಲ. ಮಾಮೂಲಿ ಜನರಲಾಗಿ ಹೋಗೋರು. ಸಿನಿಮಾದ ರಂಗದವ್ರು ಯಾರ ಜೊತೆ ಸೇರ್ತಿದ್ರು ಅಂದರೆ ಟೆಕ್ನಿಷಿಯನ್ಸ್ಗಳ ಜೊತೆ ಸೇರೋರು. ನೆಕ್ಸ್ಟ್ ಯಾವ ಥರ ಸಿನಿಮಾ ಮಾಡೋಣ, ಏನು ಮಾಡೋಣ, ಯಾವ ಹೊಸ ನಿರ್ದೇಶಕನ ಮತ್ತೆ ನಾನು ಅವಕಾಶ ಕೊಡಬೇಕು, ಯಾರನ್ನ ಮತ್ತೆ ಇಂಟ್ರೊಡಕ್ಷನ್ ಮಾಡಬೇಕು, ಯಾರನ್ನ ಲಾಂಚ್ ಮಾಡೋಣ ಹೊಸಬ್ರನ್ನ, ಈ ಥರ ಪ್ಲ್ಯಾನ್ ಮಾಡೋರು. ಕಾನಿಷ್ಕ ಹತ್ರ ಹೋದರೆ ಅಂತೂ ಒಂಥರ ಜೇನ್ ಗೂಡು, ಎಲ್ಲರೂ ಬಂದು ಸೇರ್ಕೊಬಿಡೋರು. ಎಲ್ಲ ಒಬ್ಬೊಬ್ಬರು ಅಲ್ಲಿ ನಿಂತ್ಕೊಂಡವ್ರು, ಒಬ್ಬರು ಇಲ್ಲಿ ನಿಂತ್ಕೊಂಡವ್ರು. ಅಂದರೆ ಆಗ ಎಲ್ರಿಗೂ ಮೊಬೈಲ್ ಇಲ್ಲ, ಪೇಜರ್ ಇಲ್ಲ. ಯಾರಾದರೂ ಬಂದು ಇಂಥ ಆರ್ಟಿಸ್ಟ್ಗಳು ಬೇಕು ಅಂತ ಹೇಳಿದರೆ ಆಗ ಒಬ್ರಿಗೊಬ್ರು ಕನೆಕ್ಟ್ ಆಗೋರು. ಒಂದು ವ್ಯಾನ್ ಬರೋದು, ಒಂದು ಅಂಬಾಸೆಡರ್ ಕಾರ್ ಬರೋದು, ಅದರಲ್ಲಿ ಹೋಗೋರು ಎಲ್ಲರೂ. ಆಗ ಒಂದು ಅಡ್ಡ ಎಲ್ಲರಿಗೂ. ಇಲ್ಲಿದ್ದರೆ ನಮ್ಮನ್ನು ಯಾರಾದರೂ ಕರ್ಕೊಂಡೋಗಿ ಅವತ್ತಿನ ದಿವಸ ಶೂಟಿಂಗ್ ಕೆಲಸ ಕೊಡ್ತಾರೆ, ಅಥವಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗೋ ಅಷ್ಟು ಕ್ಯಾಮ್ರಾಮ್ಯಾನ್ ಆಗೋ ಯಾರಾದರೂ ಬಂದು ಬುಕ್ ಮಾಡ್ತಾರೆ ಅನ್ನೋದು ಒಂದು ಅಡ್ಡ ಎಲ್ಲರಿಗೂ. ಅವಾಗ
ಕಾನಿಷ್ಕ. ಅವಾಗ ಎಲ್ಲರೂ ಬೆಳಗಿನ ಕೆಲವ್ರು ಯಾರಾದರೂ ಊರುಗಳಿಂದ ಬರೋರು, ಯಾವುದೋ ನಾನು ಸಿನಿಮಾ ಇವತ್ತು ಆ್ಯಕ್ಟಿಂಗ್ ಮಾಡಿದ್ರೆ ಏನೋ ದುಡ್ಡು ಬರುತ್ತೆ, ನೈಟ್ ನಾನು ಊರಿಗೆ ಹೋಗ್ಬೋದು ಅನ್ನೋದು. ಕೆಲವರಿಗೆ ಸಿನಿಮಾಗಳು ಅವಕಾಶನೇ ಸಿಗ್ತಾ ಇರಲಿಲ್ಲ, ಅಂದರೆ ಕಾಯೋರು ಅವಕಾಶಕ್ಕೋಸ್ಕರ. ಅವ್ರಿಗೆ ಪಾಪ ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಬಂದಿರ್ತಿದ್ರೇನೋ, ಮಧ್ಯಾಹ್ನ ಊಟ ಮಾಡೋಕ್ಕೆ ದುಡ್ಡು ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ರಘುವೀರ್ ಸರ್ ಬಂದಿದ ತಕ್ಷಣ ಎಲ್ಲರೂ ಮುದುರ್ಕೊಬಿಡೋರು, ಜೇನುಗೂಡು ಥರ. ಏನಕ್ಕೆ ಮುದುರ್ಕೊಂಡವ್ರು ಅಂದರೆ, ರಘುವೀರ್ ಕಾನಿಷ್ಕದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಎಲ್ಲರಿಗೂ ಒಂದು ರವಾ ಇಡ್ಲಿ, ಒಂದು ಕಾಫಿ 100% ಇವರು ಎಲ್ಲರಿಗೂ ಕೊಡಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ರಘುವೀರ್ ಸರ್ ಬಂದು ಎಷ್ಟು ಖುಷಿ, ಎಷ್ಟು ಆನಂದ, ಏನು ನಗು, ಏನು ತಮಾಷೆಗಳು. ಅಯ್ಯೋ, ಇಡೀ ಕಾನಿಷ್ಕ ಕಾಂಪೌಂಡೇ ಫುಲ್ಲು ಎಂಜಾಯ್ ಮಾಡೋದು. ಆಗ ನಾನು ಹೇಳ್ತಾಯಿದ್ದೆ, ಸರ್ ನಮಗೆ ದುಡ್ಡಿಲ್ಲ, ಇಷ್ಟೆಲ್ಲ ನೀವು ಯಾಕೆ ಸರ್ ಖರ್ಚು ಮಾಡ್ತಾಯಿದ್ದೀರಾ. ನಾನು ಆ ಟೈಮಲ್ಲಿ ಸ್ವಲ್ಪ ಜಿಪ್ಣ. ನಾನು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ, ನಾನು ಸ್ವಲ್ಪ ನನ್ನ ಕೈಲಾಗೋದಷ್ಟು ಕೊಡೋದು ಮಾಡೋದು. ಬಟ್ ಆಗಿನ ಕಾಲದಲ್ಲಿ ಜಿಪ್ಣ ಅಂದರೆ ಗುರುಗಳನ್ನ ಪರಿಸ್ಥಿತಿ ನನಗೆ ಗೊತ್ತಿರೋದ್ರಿಂದ ಅವ್ರನ್ನ ಸ್ವಲ್ಪ ಸೇವ್ ಮಾಡಬೇಕಲ್ವ ನಾನು ಹೇಳಿಲ್ಲ ಅಂದರೆ ಅವ್ರಿಗೆ ಆ ಲಿಮಿಟ್ನ ಮೀರಿ ಅವ್ರಿಗೆ ಎಲ್ಲ ಖರ್ಚು ಮಾಡಿಬಿಡ್ತಾರೆ, ಇಟ್ಕೊತಾ ಇರಲಿಲ್ಲ. ಹಾಗೆ ಹೇಳ್ತಾರೆ, ಸರ್ ಬೇಡ ಸರ್, ನಮ್ಗೆ ಇಟ್ಕೊಳೋಣ, ನಾಳೆಗೂ ಬೇಕಾಗುತ್ತೆ ಸರ್. ಹಾಗೆ ಇರಪ್ಪ, ನಾಳೆ ನೋಡೋಣ ಅಂತ ಖರ್ಚು ಮಾಡಿಬಿಡೋರು, ಇಟ್ಕೊತಾನೆ ಇಲ್ಲ. ಮತ್ತೆ ನೈಟ್ ಆಗಿತ್ತು ಅಂತ ತಲೆ ಹಿಂಗೆ ಕೆರ್ಕೊಂಡವರು, ಅಯ್ಯೋ ದುಡ್ಡಿಲ್ಲ, ಅದು ಇದೊಂದು ಫುಲ್ ಟೆನ್ಷನಲ್ಲಿ ಓಡಾಡೋರು. ಯಾಕೆ ಸರ್ ಅಂದರೆ, ಹೋಗಲ್ಲಿ ರಾಜಣ್ಣ ಅಂತಿದ್ದಾರೆ, ರಾಜಣ್ಣ ಹತ್ರ ಹೋಗಿ ಒಂದು 500 ಇಸ್ಕೊಂಬ ಹೋಗು ಅನ್ನೋರು. ಆಮೇಲೆ ನಮ್ಮ ಫೈಟ್ ಮಾಸ್ಟ್ರು ಮಧು ಅಂತಿದ್ರು, ಪಾಪ ತೀರ್ಕೊಂಡ್ರು. ಚೈತ್ರ ಪ್ರೇಮದಲ್ಲಿ ಫೈಟ್ರ್ ಆಗಿ ಕೆಲಸ ಮಾಡಿದರು. ಆಮೇಲೆ ಸುಮಾರು ಸಿನಿಮಾ ಅವ್ರು ಫೈಟ್ ಮಾಸ್ಟರ್ ಆಗಿ ಮಾಡಿದ್ರು. ಬಟ್ ಅವ್ರನ್ನೂ ಕೂಡ ಫೈಟ್ ಮಾಸ್ಟ್ರಾಗಿ ಇವ್ರು ರಘುವೀರ್ ಸರನ್ನೇ ಇಂಟ್ರೊಡಕ್ಷನ್ ಮಾಡಬೇಕಂತ ಅಂದ್ಕೊಂಡಿದ್ರು. ಕೆಲವೊಂದು ಕಾರಣಾಂತರದಿಂದ ಆಗಿಲ್ಲ. ಆ ಮಧು ಅವ್ರ ಮನೆ, ನಾವಿದ್ದ ಮನೆಯಿಂದ ಸ್ವಲ್ಪ ಡೌನಲ್ಲಿತ್ತು, ಹೋಗ್ತಿದ್ದೆ. ಅವ್ರು RX ಇಟ್ಕೊಂಡಿದ್ರು ಅವಾಗ. ಮಧು ಅಣ್ಣ ಈ ಥರ ರಘುವೀರ್ ಸರ್ ಕೇಳಿದ್ರು ದುಡ್ಡು, ಆಯ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪಾಪ ದುಡ್ಡೆಲ್ಲ ತುಂಬ ದುಡ್ಡು ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಅವರು ಒಬ್ಬ ಫೈಟ್ರ್ ಆಗಿದ್ರು ಕೂಡ ಅವರು ರಘುವೀರ್ ಸರ್ ಮೇಲೆ ಇರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ದೂಪ್ನಳ್ಳಿಯಲ್ಲಿ ಮನೆ ಇತ್ತು, ಟೈಗರ್ ಮಧು ಅನ್ನೋರ್ದು. ಮಧು ಅಣ್ಣ ಬಂದು ತುಂಬ ಇವ್ರು ಹೆಲ್ಪ್ ಮಾಡಿದ್ದಾರೆ. ಆವಾಗ ಮಧ್ಯದಲ್ಲಿ ಬಂದು ಇದು ಫೈಟು ಸ್ಟನ್ಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ಬಿಟ್ಟು ಹೋಗೋರು. ಗ್ಯಾಪ್ ಕೊಟ್ಟರೆ ತುಂಬ ನರಗಳೆಲ್ಲ ಮತ್ತೆ ಟೈಟ್ ಆಗುತ್ತೆ, ಮತ್ತು ಸಿನಿಮಾದೆಲ್ಲ ಒಂದೇ ಸರಿ ಎಲ್ಲ ಮಾಡಬೇಕಾದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಆವಾಗ ಫೈಟ್ ಎಲ್ಲ ಬಿಲ್ಡಿಂಗ್ ಮೇಲ್ಗಡೆ ಎಲ್ಲ ಫೈಟ್ ಪ್ರಾಕ್ಟೀಸ್ ಮಾಡಿಸೋದು, ಸ್ಟ್ರೆಂತು ಮಾಡಿಸೋದು, ಜಂಪ್ ಮಾಡಿಸೋದು ಎಲ್ಲ ಹೋಗ್ತಾಯಿದ್ರು, ಗ್ಯಾಪ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಅಷ್ಟು ಒಳ್ಳೆ ವ್ಯಕ್ತಿ ಅವರು. ನಮ್ಮ ಕಣ್ಮುಂದೆ ಇಲ್ಲ. ಸೊ ಈ ರೀತಿಯಲ್ಲೆಲ್ಲ ಹೀಗೆ ಜೀವನ ನಡೀತಾ ಇತ್ತು.